ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆಯ ಪ್ರತಿಷ್ಠಿತ ಶಾಮನೂರು ಮನೆತನದ ಶ್ರೀಮಾನ್ ಶಾಮನೂರು ಕಲ್ಲಪ್ಪ ಮತ್ತು ಶ್ರೀಮತಿ ಸಾವಿತ್ರಮ್ಮರವರ ದ್ವಿತೀಯ ಪುತ್ರರು. 1931 ಜೂನ್ 16ರಂದು ಜನಿಸಿದ್ರು. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರಿಗೆ ಒಬ್ಬ ಹಿರಿಯ ಸಹೋದರ ಲಿಂಗೈಕ್ಯ ಶಾಮನೂರು ಬಸವರಾಜಪ್ಪನವರು ಮತ್ತು ಒಬ್ಬ ಕಿರಿಯ ಸಹೋದರಿ ಶ್ರೀಮತಿ ತಿಪ್ಪಮ್ಮನವರು ಇದ್ರು. ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ವಡ್ನಾಳ್ ಗ್ರಾಮದ ಪಾರ್ವತಮ್ಮನವರನ್ನ ವರಿಸಿದ್ರು. ಈ ಅನುರೂಪ ದಂಪತಿಗಳಿಗೆ 4 ಹೆಣ್ಣು ಮಕ್ಕಳು ಮತ್ತು 3 ಗಂಡು ಮಕ್ಕಳು ಜನಿಸಿದ್ರು. ಇಂದು ಈ 7 ಮಕ್ಕಳು, ಮೊಮ್ಮಕ್ಕಳು ಹಾಗೂ ಕಿರಿ ಮೊಮ್ಮಕ್ಕಳನ್ನು ಈ ವೇದಿಕೆಯ ಮೂಲಕ ಪರಿಚಯಿಸುತ್ತಿದ್ದೇವೆ. ಮೊದಲಿಗೆ ಹಿರಿಯ ಪುತ್ರಿ ಡಾಕ್ಟರ್ ಮಂಜುಳಾ ಶಿವಶಂಕರ್ ಅವರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಸ್ತ್ರೀ ರೋಗ ತಜ್ಞರಾಗಿದ್ದಾರೆ. ಡಾಕ್ಟರ್ ಮಂಜುಳಾ ಅವರ ಪತಿ ಡಾಕ್ಟರ್ ಶಿವಶಂಕರ್ ಅವರು ಸಹ ಹೆಸರಾಂತ ಯೂರಾಲಜಿಸ್ಟ್ ಆಗಿದ್ದು, ಇವರು ಸಹ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಡಾಕ್ಟರ್ ಮಂಜುಳಾ ಶಿವಶಂಕರ್ ಅವರಿಗೆ 2 ಪುತ್ರಿಯರಿದ್ದು, ಡಾಕ್ಟರ್ ಸಂಜನಾ ಅವರು ಚರ್ಮ ರೋಗ ತಜ್ಞರಾಗಿದ್ದರೆ, ಸೆಜುತಿ ಅವರು ಯಶವಂತಪುರದ ನ್ಯಾಷನಲ್ ಪಬ್ಲಿಕ್ ಶಾಲೆಯ ಜಂಟಿ ಕಾರ್ಯದರ್ಶಿ ಆಗಿದ್ದಾರೆ. ಸೆಜುತಿ ಅವರು ಹರ್ಷಿತ್ ಅವರನ್ನು ವರಿಸಿದ್ದಾರೆ. ಇನ್ನು 2ನೇ ಪುತ್ರಿ ಶ್ರೀಮತಿ ಸುಧಾ ರಾಜೇಂದ್ರ ಪಾಟೀಲ್ ಅವರು ಉದ್ಯಮಿಯಾಗಿದ್ದು, ಅವರ ಪತಿ ಶ್ರೀ ರಾಜೇಂದ್ರ ಪಾಟೀಲ್ ಅವರು ಸಹ ತಮ್ಮ ಕುಟುಂಬದ ಉದ್ಯಮದಲ್ಲಿ ತೊಡಗಿಕೊಂಡಿದ್ದಾರೆ. ಶ್ರೀಮತಿ ಸುಧಾ ರಾಜೇಂದ್ರ ಪಾಟೀಲ್ ಅವರಿಗೆ ಒಬ್ಬ ಪುತ್ರಿ ಇದ್ದು, ಸುಪ್ರಿಯಾ ಪಾಟೀಲ್ ಅವರು ಪ್ರತೀಕ್ ಸಬ್ರವಾಲ ಅವರನ್ನು ವರಿಸಿದ್ದು, ಅವರಿಗೆ ಮಾಯಾರ ಮತ್ತು ಧ್ರುವ ಎಂಬ ಮಕ್ಕಳಿದ್ದಾರೆ. ಮೊದಲ ಪುತ್ರರಾದ ಶ್ರೀ ಎಸ್ ಬಕ್ಕೇಶ್ ಅವರು ತಂದೆ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರ ಆಶಯದಂತೆ ಉದ್ಯಮಿಯಾಗಿದ್ದು, ಶ್ರೀಮತಿ ಪ್ರೀತಿ ಅವರನ್ನು ವರಿಸಿದ್ದಾರೆ. ಇವರಿಗೆ 3 ಮಕ್ಕಳಿದ್ದು, ಮೊದಲ ಪುತ್ರ ಆಶಿಕ್ ಉದ್ಯಮದಲ್ಲಿ ತೊಡಗಿಸಿಕೊಂಡು ಡಾಕ್ಟರ್ ಸಮಗ್ನ ಅವರನ್ನು ವರಿಸಿದ್ದಾರೆ. ಇವರಿಗೆ ಕುಮಾರಿ ರಿದ್ಯಾ ಎಂಬ ಹೆಣ್ಣು ಮಗುವಿದೆ. ಏಕೈಕ ಪುತ್ರಿ ಅಕ್ಷತಾ ಅವರು ಅಭಿಷೇಕ್ ಪಾಟೀಲ್ ಅವರನ್ನು ವರಿಸಿದ್ದು, ಇವರಿಗೆ ಓರ್ವ ಪುತ್ರ ಇದ್ದಾರೆ. ಇನ್ನೋರ್ವ ಪುತ್ರ ಆದಿತ್ಯ ಅವರು ಅಪರಾಜಿತ ಅವರನ್ನು ವರಿಸಿದ್ದು, ಇವರಿಗೆ ಅದ್ವೈತ್ ಶಿವಾಯಿ ಎಂಬ ಮಗನಿದ್ದಾನೆ. ಎರಡನೇ ಪುತ್ರರಾದ ಎಸ್ ಗಣೇಶ್ ಅವರು ಸಹ ಉದ್ಯಮ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಶ್ರೀಮತಿ ರೇಖಾ ಅವರನ್ನು ವರಿಸಿದ್ದು, ಇವರಿಗೆ 3 ಮಕ್ಕಳಿದ್ದು, ಮೊದಲ ಪುತ್ರ ಅಭಿಜಿತ್ ಅವರು ಸ್ವಾತಿ ಎಂಬುವವರನ್ನು ವರಿಸಿದ್ದು, ಇವರಿಗೆ ಸುವೀರ್ ಎಂಬ ಪುತ್ರ ಮತ್ತು ಸೆರೇನಾ ಎಂಬ ಮಗಳಿದ್ದಾಳೆ. ಆಂಚಲ್ ಎಂಬ ಪುತ್ರಿಯನ್ನು ಜಗದೀಶ್ ಶೆಟ್ಟರ್ ಅವರ ಪುತ್ರ ಶ್ರೀ ಪ್ರಶಾಂತ್ ಶೆಟ್ಟರ್ ಅವರ ಪುತ್ರ ವರಿಸಿದ್ದು, ಅವರಿಗೆ ಅರಾನಾ ಎಂಬ ಮಗುವಿದ್ದು, ಇನ್ನೋರ್ವ ಮಗಳಿದ್ದಾಳೆ. ಮತ್ತೋರ್ವ ಪುತ್ರಿ ಅಖಿಲ ಅವರು ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ಅವರ ಪುತ್ರ ಶ್ರೀ ಬಸನಗೌಡ ಪಾಟೀಲ್ ಅವರನ್ನು ವರಿಸಿದ್ದಾರೆ. ಇನ್ನು 3ನೆಯ ಪುತ್ರಿ ಡಾಕ್ಟರ್ ಶೈಲಾ ಭಟ್ಟಾಚಾರ್ಯ ಅವರು ಮಕ್ಕಳ ಮತ್ತು ಎಂಡೋಕ್ರೈನಾಲಜಿಸ್ಟ್ ತಜ್ಞರಾಗಿದ್ದು, ಡಾಕ್ಟರ್ ಅರ್ಪಣ್ ಭಟ್ಟಾಚಾರ್ಯ ಅವರನ್ನು ವರಿಸಿದ್ದಾರೆ. ಡಾಕ್ಟರ್ ಅರ್ಪಣ್ ಭಟ್ಟಾಚಾರ್ಯ ಅವರು ಸಹ ಎಂಡೋಕ್ರೈನಾಲಜಿಸ್ಟ್ ತಜ್ಞರಾಗಿದ್ದು, ಅವರಿಗೆ 2 ಮಕ್ಕಳಿದ್ದಾರೆ. ಮೊದಲ ಪುತ್ರಿ ಡಾಕ್ಟರ್ ಶ್ರೇಯಸಿ ಅವರು ರೇಡಿಯಾಲಜಿಸ್ಟ್ ಆಗಿದ್ದರೆ, ಪುತ್ರ ಅಮಾರ್ತ್ಯ ಅವರು ಎಂಜಿನಿಯರ್ ವೃತ್ತಿಯಲ್ಲಿದ್ದಾರೆ. ಇನ್ನು 4ನೇ ಪುತ್ರಿ ಮೀನಾ ಅವರು ಸ್ಪರ್ಶ ಆಸ್ಪತ್ರೆಯ ನಿರ್ದೇಶಕರಾಗಿದ್ದು, ಡಾಕ್ಟರ್ ಶರಣ್ ಪಾಟೀಲ್ ಅವರನ್ನು ವರಿಸಿದ್ದು, ಡಾಕ್ಟರ್ ಶರಣ್ ಪಾಟೀಲ್ ಅವರು ಕೀಲುಮೂಳೆ ತಜ್ಞರಾಗಿ ವಿಶ್ವದಲ್ಲೇ ಅತ್ಯುತ್ತಮ ಕೀಲುಮೂಳೆ ತಜ್ಞರು ಎಂಬ ಖ್ಯಾತಿಯನ್ನ ಪಡೆದಿದ್ದಾರೆ. ಅವರಿಗೆ 2 ಪುತ್ರಿಯರಿದ್ದು, ಮೊದಲ ಪುತ್ರಿ ಡಾಕ್ಟರ್ ಸೃಷ್ಟಿ ಪಾಟೀಲ್ ಅವರು ಸಹ ಕೀಲುಮೂಳೆ ತಜ್ಞರಾಗಿ ಸ್ಪರ್ಶ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು, ಇನ್ನೋರ್ವ ಪುತ್ರಿ ಡಾಕ್ಟರ್ ಸಂಸ್ಕೃತಿ ಪಾಟೀಲ್ ಅವರು ವಿದ್ಯಾಭ್ಯಾಸದಲ್ಲಿ ತೊಡಗಿದ್ದಾರೆ. ಇನ್ನು 3ನೇ ಪುತ್ರರಾಗಿ ಶ್ರೀ ಎಸ್ ಮಲ್ಲಿಕಾರ್ಜುನ್ ಅವರು ಶೈಕ್ಷಣಿಕ, ಉದ್ಯಮ ಮತ್ತು ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಪ್ರಸ್ತುತ ಕರ್ನಾಟಕ ಘನ ಸರ್ಕಾರದಲ್ಲಿ ತೋಟಗಾರಿಕೆ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಹಾಗೂ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಮಲ್ಲಿಕಾರ್ಜುನ್ ಅವರು ಡಾಕ್ಟರ್ ಪ್ರಭಾ ಅವರನ್ನು ವರಿಸಿದ್ದು, ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಲೋಕಸಭಾ ಸದಸ್ಯರಾಗಿದ್ದಾರೆ.
ಜೊತೆಗೆ ಬಾಪೂಜಿ ವಿದ್ಯಾಸಂಸ್ಥೆ SS ಕೇರ್ ಟ್ರಸ್ಟ್ ಮೂಲಕ ಶೈಕ್ಷಣಿಕ ಮತ್ತು ಆರೋಗ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇವರಿಗೆ 3 ಮಕ್ಕಳಿದ್ದು ಮೊದಲ ಪುತ್ರ ಸಮರ್ಥ ಅವರು ಮಲ್ಲಿಕಾರ್ಜುನ್ ಅವರ ಉದ್ಯಮದ ಉಸ್ತುವಾರಿ ನೋಡಿಕೊಳ್ಳುತ್ತಿದ್ದಾರೆ. ಮಗಳು ಶ್ರೇಷ್ಠ ಅವರು MBBS ವಿದ್ಯಾಭ್ಯಾಸ ಮುಗಿಸಿ ಮುಂದಿನ ವಿದ್ಯಾಭ್ಯಾಸದಲ್ಲಿದ್ದಾರೆ. ಮತ್ತೋರ್ವ ಪುತ್ರ ಶಿವ ಅವರು ಸಹ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಬಂಧುಗಳೇ, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದರ ಸ್ಪಷ್ಟ ನಿದರ್ಶನವನ್ನ ನಾವು ನೋಡಿದ್ವಿ. ಕುಟುಂಬ ಹೇಗೆ ಇರಬೇಕು ಅನ್ನೋದನ್ನ ಮಾದರಿಯಾಗಿ ನಾವೆಲ್ಲ ನೋಡಿದ್ವಿ. ಅವರೆಲ್ಲರಿಗೂ ಸಹ ಇದೇ ರೀತಿ ಅತ್ಯುತ್ತಮವಾಗಿ ಬಾಳಿ ಅನ್ನುವಂತಹ ಹಾರೈಕೆಯೊಂದಿಗೆ ಅವರ ಪರಿಚಯವನ್ನು ಮಾಡಿಕೊಟ್ಟಂತಹ ಸುಯೋಗ ನನ್ನದು. ಇನ್ನು ಮಾನ್ಯ ಸಂಸದರು ದಾವಣಗೆರೆ ಡಾಕ್ಟರ್